ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕರೆಕ್ಟ್ ಮೆಜರ್ಮೆಂಟ್ನೊಂದಿಗೆ ಪರ್ಫೆಕ್ಟಾಗಿ ಮಾಡುವಂಥ ಇನ್ಸ್ಟಂಟ್ ರವಾ ದೋಸೆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮಾಡೋದು ಬಹಳ ಈಸಿ ಐತಿ, ಮತ್ತು ಅಷ್ಟು ಕ್ರಿಸ್ಪಿಯಾಗಿರೋ ರವಾ ದೋಸೆ ಈಸಿಯಾಗಿ ಮಾಡ್ಕೋಬೋದು. ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲಿ 1 ಕಪ್ ಅಷ್ಟು ಚಿರೋಟಿ ರವೆ ತೊಗೊಂಡೇನಿ. ಚಿರೋಟಿ ರವೆ ಇಲ್ಲಪ್ಪ ಅಂತಂದರೆ ಬಾಂಬೆ ರವೆ ಇರ್ತೈತಲ್ಲ, ಅದನ್ನ ಸ್ವಲ್ಪ ಗ್ರೈಂಡ್ ಮಾಡಿ ತೊಗೋಬೋದು. 1 ಕಪ್ ಅಷ್ಟು ಚಿರೋಟಿ ರವೆಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು. ಇದು ಕರೆಕ್ಟ್ ಮೆಜರ್ಮೆಂಟ್. 1 ಕಪ್ ಚಿರೋಟಿ ರವೆಗೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಸ್ವಲ್ಪ ಹಸಿಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲನೂ ಹಾಕ್ಕೊಳಕತ್ತೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಇನ್ನು ಚಲೋ ತಂಗಿ ಮೊದಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ರವಾ ದೋಸೆ ಮಾಡ್ಕೊಳ್ಳುವಾಗ ಕರೆಕ್ಟ್ ಮೆಜರ್ಮೆಂಟ್ ಇತ್ತಂದ್ರೆ ದೋಸೆ ಚಲೋ ಬರ್ತಾವೆ. ಆಮೇಲೆ ಮೇನ್ ಅಂದ್ರೆ ರವಾದ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕು, ಅದಕ್ಕೆ ನೀರು ನಾವು ಎಷ್ಟು ಕಪ್ ಹಾಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾನಿಲ್ಲಿ 1 ಕಪ್ ಚಿರೋಟಿ ರವೆ ಮತ್ತು 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಲ್ಲ, ಅದಕ್ಕೆ ಕರೆಕ್ಟ್ 5 ಕಪ್ ಅಷ್ಟು ನೀರು ಹಾಕ್ಕೊಂಡೇನೆ. ಇದು ಕರೆಕ್ಟ್ ಮೆಜರ್ಮೆಂಟ್. 5 ಕಪ್ ಅಷ್ಟು ನೀರು ಹಾಕ್ಕೊಂಡೇನಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ದೋಸೆ ಮಸ್ತಾಗಿ ಬರ್ತಾವೆ, ಈಸಿಯಾಗೂ ಮಾಡ್ಬೋದು. ಇದನ್ನ ಈ ರೀತಿ ಚಲೋ ತಂಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಭಾಳ ಹೊತ್ತು ನೆನೆಸಿಡ್ಬೇಕಂತಿಲ್ಲ, 1-2 ರಿಂದ 5 ನಿಮಿಷ ಇಟ್ಟರೆ ಸಾಕು. ಹಂಚು ಕಾಯೋಂಟ ಅದನ್ನು ನೆನೆದ್ರೆ ಸಾಕಾಗ್ತೈತಿ. ಆಮೇಲೆ ಹಂಚು ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ, ಸ್ವಲ್ಪ ಉಳ್ಳಾಗಡ್ಡಿಲೆ ಅದನ್ನು ಕರೆಕ್ಟಾಗಿ ಎಣ್ಣೆ ಸ್ಪ್ರೆಡ್ ಮಾಡಿ ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡೆದು ಈ ರೀತಿ ತೆಳ್ಳಗೆ ಹಾಕೋಬೇಕು. ಆಮೇಲೆ ಸ್ಟವ್ ಹೈ ಫ್ಲೇಮ್ನಾಗ ಇಟ್ಟಿದ್ದನ್ನ ನಾವು ಕ್ರಿಸ್ಪಿ ಆಗೋಂಟ ಬೆಂದಿಸ್ಬೇಕು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಇದು ಸ್ವಲ್ಪ ಬೆಂದಾಗ ಟೈಮ್ ಹಿಡಿತೈತಿ, ಜಲ್ದಿ ಬೆಂದಂಗಿಲ್ಲ. ಈ ರೀತಿ ಕ್ರಿಸ್ಪಿ ಆಗೋ ಮಟ್ಟ ನಾವು ಬೆಂದಿಸಿವಿ ಅಂತಂದ್ರೆ ಈಸಿಯಾಗಿ ನಾವು ಈ ರೀತಿ ತೆಗಿಬೋದು. ಇದನ್ನು ನೋಡಿರಿ, ಕರೆಕ್ಟ್ ಮೆಜರ್ಮೆಂಟ್ನೊಂದಿಗೆ ಮಾಡಿದರೆ ಈ ರೀತಿ ಮಸ್ತಾಗಿರೋ ಕ್ರಿಸ್ಪಿಯಾಗಿರೋ ರವಾ ದೋಸೆನ ಮಾಡ್ಕೋಬೋದು. ಮಾಡೋದು ಭಾಳ ಈಸಿ ಐತಿ, ಆದರೆ ಹೈ ಫ್ಲೇಮ್ನಾಗಿಟ್ಟು ಬೆಂದಿಸ್ಬೇಕಷ್ಟೆ. ಈ ರೀತಿ ರವಾ ದೋಸೆನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಾಯಂಕಾಲ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಇದನ್ನು ನಾವು ಪಲ್ಯ, ಸಾಂಬಾರ, ಚಟ್ನಿ ಎದ್ರ ಜೊತೆ ಬೇಕಂದ್ರೂ ಸರ್ವ್ ಮಾಡ್ಬೋದು. ಇಲ್ಲಾಂದ್ರೆ ಮೇಲೆ ಸ್ವಲ್ಪ ತುಪ್ಪ ಚಟ್ನಿ ಹಾಕ್ಕೊಂಡು ಹಂಗನ್ನು ತಿನ್ಬೋದು, ಭಾಳ ರುಚಿಯಾಗಿರ್ತೈತಿ. ಈಗ ಇದು ಎಷ್ಟು ಕ್ರಿಸ್ಪಿ ಆಗೈತಿ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಈ ರೀತಿ ಕರೆಕ್ಟ್ ಮೆಜರ್ಮೆಂಟ್ನೊಂದಿಗೆ ಪರ್ಫೆಕ್ಟ್ ಆಗಿರೋ ಇನ್ಸ್ಟಂಟ್ ದೋಸೆನ ನಾವು ಮಾಡ್ಕೋಬೋದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.